ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ವಿಶಾಲ್ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಅಪ್ಪು ಆಪ್ತ ಮಿತ್ರ ಹಿಂಗೂ ಮಾಡಿದ್ರ? ಹಾಗಾದ್ರೆ ವಿಶಾಲ್ ಮಾಡಿದ ಘನಘೋರ ತಪ್ಪೇನು? ಇದು ನಟ ವಿಶಾಲ್ ಕುರಿತ ಸ್ಫೋಟಕ ಸುದ್ದಿ. ನಿಮಗೆ ಯಾರು ಹೇಳಿ ಕೊಡದ ಒಂದು ಸುದ್ದಿಯನ್ನ ನಿಮಗೆ ತಲುಪಿಸ್ತಾ ಇದ್ದೀವಿ. ಇದು ನಟ ವಿಶಾಲ್ ಕುರಿತ ಸ್ಫೋಟಕ ಸುದ್ದಿ. ಇದು ನಟ ವಿಶಾಲ್ ಕುರಿತ ಕೆಲ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಮತ್ತು ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ವಿಶಾಲ್ ಕುರಿತ ಕೆಲ ಕುತೂಹಲಕಾರಿ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಅಪ್ಪು ಆಪ್ತ ಮಿತ್ರ ಹಿಂಗ್ ಮಾಡಿದ್ರ ಅಂತ ಹೇಳಿ ನೀವು ಶಾಕ್ ಆಗ್ತೀರಿ. ಬಾಯಿ ಮೇಲ್ ಬರಳಿಡ್ಕೊಂಡು ಯೋಚನೆ ಮಾಡ್ತೀರಿ. ಆಕೆ ಮಾಡಿರುವಂಥ ಆರೋಪ ಅದು ನಿಜಕ್ಕೂ ನಿಜಾನ? ನಟ ವಿಶಾಲ್ ಬಗ್ಗೆ ಒಂದು ಗಾಯಕಿ ಹೇಳಿರುವಂಥ ಆರೋಪ ಮತ್ತು ಆಕೆ ಯಾಕೆ ಹಂಗೆ ಹೇಳಿದ್ರು ಅಂತ ಹೇಳಿ ಇಡೀ ತಮಿಳು ಸಿನಿಮಾ ನಟರು ಕೂಡ ಯೋಚನೆ ಮಾಡ್ತಿದ್ದಾರೆ. ವಿಶಾಲ್ ಫ್ಯಾನ್ಸ್ ಮತ್ತು ಅಪ್ಪು ಅಭಿಮಾನಿಗಳು ಕೂಡ ಈ ಸುದ್ದಿಯನ್ನು ನೋಡಲೇಬೇಕು. ಒಂದು ಗಾಯಕಿ ವಿಶಾಲ್ನ ಆರೋಗ್ಯ ಪರಿಸ್ಥಿತಿ ಏರುಪೇರಾದಂತಹ ಬಳಿಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಗಾಯಕಿ ಹೇಳಿರುವಂತಹ ಹೇಳಿಕೆ ಕೇಳ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ ವಿಶಾಲ್ ಈ ತಪ್ಪು ಕೂಡ ಮಾಡಿದ್ರಾ ಅಂತ ಹೇಳಿ ನೀವು ಯೋಚನೆ ಮಾಡ್ತೀರಿ. ಹಾಗಾದ್ರೆ ವಿಶಾಲ್ ಮಾಡಿಕೊಂಡ ಆ ದೊಡ್ಡ ಎಡವಟ್ಟೇನು ಮತ್ತು ವಿಶಾಲ್ ಮಾಡಿದ ತಪ್ಪೇನು? ವಿಶಾಲಿಗೂ ಆ ಗಾಯಕಿಗೂ ಏನು ಸಂಬಂಧ? ಗಾಯಕಿಯ ಆರೋಪದ ಹಿಂದೆ ರಾಜಕೀಯ ಅಡಗಿದೆಯಾ ಅಥವಾ ಗಾಯಕಿ ಸುಮ್ಮನೆ ಹೇಳಿಕೆ ಕೊಟ್ಲಾ ಅಥವಾ ಗಾಯಕಿ ವಿಶಾಲ್ ಮೇಲೆ ವೈಯಕ್ತಿಕ ದ್ವೇಷ ಇಟ್ಕೊಂಡಿದ್ಲಾ? ನಟ ವಿಶಾಲ್ ಈ ರೀತಿ ಮಾಡಿದ್ರ ಅಂತ ಹೇಳಿ ಯೋಚನೆ ಮಾಡುವಂತಹ ರೀತಿಯ ಒಂದು ಸ್ಟೋರಿ ಇದು. ಇದು ಗಾಯಕಿ ಮಾಡಿರುವಂತಹ ಆರೋಪದ ಇಂಚಿಂಚು ಮಾಹಿತಿಯನ್ನ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ವಿಶಾಲ್ಗೆ ಈ ರೀತಿ ಆಗಿದ್ದು ಸರಿ ಇದೆ ಅಂತ ಹೇಳಿದ್ದು ಯಾಕೆ? ಪಾಪ ವಿಶಾಲ್ ಆರೋಗ್ಯ ಪರಿಸ್ಥಿತಿ ಹಂಗಿದ್ದಾಗ ಹಿಂಗೆ ಆಗಬೇಕಿತ್ತು ಅಂತ ಹೇಳ್ತಾರಲ್ಲ ಜನ, ಅದೇ ತರ ಗಾಯಕಿ ಮಾತನಾಡಿದ್ದಾರೆ. ಫ್ರೀಡಮ್ ಟಿವಿ ಬಿಚ್ಚಿಡುತ್ತೆ ಅಪ್ಪು ಆಪ್ತ ಮಿತ್ರನ ಮತ್ತೊಂದು ಕರಾಳ ಮುಖ. ನಟ ವಿಶಾಲ್ ಬಗ್ಗೆ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಅಭಿಪ್ರಾಯ ಇದೆ. ಕಾರಣ ಅಪ್ಪು ಪರವಾಗಿ ಸಾಕಷ್ಟು ಮಾತನಾಡಿದ್ರು. ಆ ಅಭಿಪ್ರಾಯ ಹಾಗೇ ಇರಲಿ, ನಮಗೂ ಕೂಡ ಅದೇ ಬೇಕಾಗಿರುವಂತಹದ್ದು. ಆದರೆ ಆ ಗಾಯಕಿ ಮಾಡಿರುವಂತಹ ಆರೋಪಕ್ಕೆ ಅವರ ಇಮೇಜ್ ಹಾಳಾಗುತ್ತಾ? ನಟ ವಿಶಾಲ್ ಈ ರೀತಿ ಮಾಡಿದ್ರ? ಅವರ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಈ ಗಾಯಕಿ ಮಾಡಿರುವಂತಹ ಆರೋಪ ನಿಜಕ್ಕೂ ನಿಜಾನ? ವಿಶಾಲ ಅಭಿಮಾನಿಗಳು ಆಘಾತಕಾರಿಯಾಗಿ ನೋಡುವಂತಹ ಸುದ್ದಿ ಇದು. ವಿಶಾಲ್ಗೆ ಈ ರೀತಿ ಆಗಿದ್ದು ಸರಿ ಇದೆ ಅಂತ ಹೇಳಿದ್ದು ಯಾಕೆ? ನಮ್ಮ ಕಡೆ ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಅದೇ ಥರ ಹೇಳಿದ್ದಾಳೆ ಆಕೆ. ವಿಶಾಲ್ ಮೇಲೆ ಆ ಗಾಯಕಿಗೆ ಅಷ್ಟೊಂದು ದ್ವೇಷ ಇತ್ತ? ಏನು ಸಂಬಂಧ ಅವಳಿಗೂ ಮತ್ತು ವಿಶಾಲಿಗೂ? ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ ಆ ವಿಶಾಲ್ನ ಕರಾಳ ಮುಖ. ವಿಶಾಲ್ ಒಳ್ಳೆಯ ವ್ಯಕ್ತಿತ್ವದ ಒಬ್ಬ ನಟ. ವಿಶಾಲ್ ಸಾಕಷ್ಟು ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ವ್ಯಕ್ತಿ. ವಿಶಾಲ್ ತನ್ನ ಸಿನಿಮಾದಲ್ಲಿ ಸಮಾಜಕ್ಕೊಂದು ಸಂದೇಶವನ್ನು ಕೊಡ್ತಾರೆ. ವಿಶಾಲ್ ಸೊಸೈಟಿಗೆ ಅತಿ ಮುಖ್ಯವಾಗಿ ಬೇಕಾದಂತಹ ಒಬ್ಬ ನಾಯಕ ನಟ. ಹಿಂಗೆಲ್ಲ ನಾವು ವರ್ಣಿಸ್ತೀವಿ. ಅವರನ್ನು ವ್ಯಾಖ್ಯಾನಿಸುವಂತಹ ಸಂದರ್ಭ ವಿಶಾಲ್ ಬಗ್ಗೆ ಹೊಗಳಿಕೆಯ ಸಾಲುಗಳು ಕಮ್ಮಿ ಆಯಿತು ಅಂಥೇಳಿ ಆ್ಯಂಕರ್ಸ್ಗಳು ಕೂಡ ಗೊಂದಲಕ್ಕೀಡಾಗ್ತಾರೆ. ಅಷ್ಟರ ಮಟ್ಟಿಗೆ ಅವರನ್ನು ವೈಭವೀಕರಿಸಿ ಅವರನ್ನು ವ್ಯಾಖ್ಯಾನಿಸಿ ಅವರ ಪಾಸಿಟಿವ್ನೆಸ್ಗಳನ್ನು ನಾವು ಸಮಾಜಕ್ಕೆ ತಿಳಿಸುವಂತಹ ಧಾವಂತಕ್ಕೆ ಬೀಳ್ತೀವಿ. ಯಾಕಂತ ಹೇಳಿದ್ರೆ ಈ ತಮಿಳು ಚಿತ್ರರಂಗದ ಅತ್ಯಂತ ಉತ್ತಮ ಸರಳ ಜೀವಿ ಅದು ವಿಶಾಲ್ ಬಗ್ಗೆ ಮಾತನಾಡಬೇಕಾದ್ರೂ ಯೋಚನೆ ಮಾಡ್ಕೊಂಡು ಮಾತನಾಡ್ತೀವಿ. ಆದರೆ ಈ ಗಾಯಕಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ, ಅದನ್ನು ಗಮನಿಸ್ತಾ ಇದ್ರೆ, ವಿಶಾಲ್ ಹಿಂಗೂ ಮಾಡಿದ್ರಾ ಅಂತ ಹೇಳಿ ಆಶ್ಚರ್ಯ ಆಗಿಬಿಡುತ್ತೆ. ಹಾಗಾದರೆ ವಿಶಾಲ್ ಮಾಡಿದ ತಪ್ಪೇನು? ನಿಮ್ಮ ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ನಾವು ಅದರ ಇಂಚಿಂಚು ಅಪ್ಡೇಟ್ಸ್ಗಳನ್ನು ತೋರಿಸ್ತಾ ಹೋಗ್ತೀವಿ. ವಿಶಾಲ್ಗೂ ಮತ್ತು ಆ ಗಾಯಕಿಗೂ ಏನು ಸಂಬಂಧ? ಹಾಗಾದರೆ ಆ ಗಾಯಕಿ ನಟ ವಿಶಾಲ್ ಮೇಲೆ ಮಾಡಿರುವಂಥ ಆರೋಪ ಏನು ಗೊತ್ತಾ? ಇಲ್ಲಿದೆ ನೋಡಿ. ಆಕೆ ಮಾಡಿರುವಂಥ ಆರೋಪದ ಪಿನ್ ಟು ಪಿನ್ ಡೀಟೇಲ್ಸ್ ಎಳೆಯಾಗಿ ಬಿಚ್ಚಿಡ್ತೀವಿ. ನಟ ವಿಶಾಲ್ ಗಾಯಕಿ ಮನೆಗೆ ನುಗ್ಗಿದ್ರಾ? ನೋಡಿ, ನಟ ವಿಶಾಲ್ ಒಂದು ಗಾಯಕಿಯ ಮನೆಗೆ ನುಗ್ಗಿದ್ರ? ಗಂಡ ಇಲ್ಲದ ಮನೆಗೆ ನುಗ್ಗಿ ರಾಡಿ ಮಾಡಿದ್ರ ವಿಶಾಲ್? ಹಾಗಾದ್ರೆ ಗಂಡ ಇಲ್ದಲೇ ಇದ್ದಾಗ, ಒಬ್ಬಂಟಿಯಾಗಿದ್ದಾಗ ಮನೆಗೆ ಹೋದ್ರ? ಹೀಗಂತ ಹೇಳಿದ್ದು ಗಾಯಕಿ ಸುಚಿತ್ರ. ಫ್ರೀಡಮ್ ಟಿವಿ ಅಲ್ಲ, ಗಾಯಕಿ ಸುಚಿತ್ರ ಹೇಳ್ಕೊಂಡಿರುವಂತಹದ್ದು. ಗಾಯಕಿ ಸುಚಿತ್ರ ನಟ ವಿಶಾಲ್ ಮೇಲೆ ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಡಿದ ಮತ್ತಿನಲ್ಲಿ ಸುಚಿತ್ರ ಮನೆ ಹತ್ತಿರ ಹೋಗಿ ಬಾಗಿಲು ತಟ್ಟಿದ್ರಂತೆ. ಡೋರ್ ಟ್ಯಾಪ್ ಮಾಡಿ ನಿನ್ನ ಗಂಡ ಇಲ್ವಾ ಅಂತ ಕೇಳಿದ್ರಂತೆ. ಒಬ್ಬಂಟಿಯಾಗಿ ಮಲಗಿದ್ದ ಸುಚಿತ್ರ ಮನೆಗೆ ಹೋಗಿ ಬಾಗಿಲು ತಟ್ಟೋದಂದ್ರೆ ಏನು?
ನನ್ನ ಗಂಡ ಇಲ್ಲ ಅಂದ್ರೂ ಅವರು ಮನೆ ಒಳಗೆ ನುಗ್ಗಲು ಪ್ರಯತ್ನ ಮಾಡಿದ್ರಂತೆ. ಇದು ಗಂಭೀರವಾದಂತಹ ಆರೋಪ. ಸುಚಿತ್ರಾ ಪತಿ ಕಾರ್ತಿಕ್ ಇಲ್ಲದ ವೇಳೆ ಮನೆಗೆ ನುಗ್ಗಲು ಪ್ರಯತ್ನ ಮಾಡಿದ್ರಂತೆ. ಹೀಗಂತ ಗಾಯಕಿ ವಿಶಾಲ್ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಗಾಯಕಿ ಸುಚಿತ್ರಾ ಮನೆಯಲ್ಲಿ ಮಲಗಿಕೊಂಡಿರ್ತಾರೆ. ಗಂಡ ಇಲ್ದಲೇ ಇರತಕ್ಕಂತಹ ಹೊತ್ತು ಮತ್ತು ಏಕಾಂತವಾದಂತಹ ಸಂದರ್ಭ. ಕುಡಿದ ಮತ್ತಿನಲ್ಲಿ ವಿಶಾಲ್ ಬಂದು ಬಾಗಿಲು ತಟ್ಟಿದ್ರಂತೆ. ಒಬ್ಬಂಟಿಯಾಗಿ ಮಲಗಿದ್ದ ಸುಚಿತ್ರಾ ಮನೆಯ ಡೋರನ್ನ ನಟ ವಿಶಾಲ್ ಗಾಯಕಿ ಮನೆಗೆ ನುಗ್ಗಿದ್ಯಾಕೆ, ಅದು ಕೂಡ ಕುಡಿದ ಅಮಲ್ನಲ್ಲಿ ನುಗ್ಗಿದ್ದಾರೆ ಅಂತ ಹೇಳಿ ಸುಚಿತ್ರಾ ಹೇಳಿಕೊಂಡಿರುವಂತಹದ್ದು. ಹಾಗಾದ್ರೆ ವಿಶಾಲ್ ಮೇಲೆ ಆರೋಪ ಮಾಡಿದರ ಹಿಂದೆ ಏನಾದ್ರೂ ಬೇರೆ ಬೇರೆ ಉದ್ದೇಶಗಳಿತ್ತ ಸುಚಿತ್ರಾಗೆ? ವಿಶಾಲ್ ಯಾಕೆ ಆಕೆಯ ಮನೆಗೆ ಹೋಗ್ತಾನೆ? ಒಬ್ಬಂಟಿಯಾಗಿ ಮಲಗಿದ್ದಂತಹ ಗಾಯಕಿ ಸುಚಿತ್ರಾ ಮನೆಗೆ ಹೋಗಿ ಡೋರ್ ತಟ್ತಾರಂತೆ, ಕೇಳ್ತಾರಂತೆ ಮನೆಯಲ್ಲಿ ಗಂಡ ಇಲ್ವಾ ಅಂತ. ಗಂಡ ಇಲ್ಲ ಅಂತ ಹೇಳಿದ ಮೇಲೆಯೂ ಕೂಡ ಮನೆ ಒಳಗೆ ನುಗ್ಗುತ್ತಾರೆ ಅನ್ನೋದಾದ್ರೆ ವಿಶಾಲ್ನ ಉದ್ದೇಶ ಏನಿತ್ತು? ಸುಚಿತ್ರಾಳ ಮನೆಗೆ ನುಗ್ಗುವಂತಹ ಅವಶ್ಯಕತೆ ಏನಿತ್ತು ವಿಶಾಲ್ಗೆ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ವಿಶಾಲ್ಗೂ ಮತ್ತು ಸುಚಿತ್ರಾಗೂ ಏನು ಸಂಬಂಧ? ಸುಚಿತ್ರಾ ಮನೆಗೆ ಯಾಕೆ ಕುಡಿದ ಅಮಲ್ನಲ್ಲಿ ವಿಶಾಲ್ ಹೋದ್ರು ಎನ್ನುವಂತಹದ್ದು. ಗಂಡ ಇಲ್ಲದ ಮನೆಗೆ ನುಗ್ಗಿ ರಾಡಿ ಮಾಡಿದ್ರ ಹಾಗಾದರೆ ವಿಶಾಲ್? ಹೀಗಂತ ಹೇಳಿದ್ದು ಗಾಯಕಿ ಸುಚಿತ್ರಾ ಗುರುತರ ಆರೋಪವನ್ನು ಮಾಡಿದ್ದಾರೆ. ಗಾಯಕಿ ಸುಚಿತ್ರಾ ನಟ ವಿಶಾಲ್ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಡಿದ ಮತ್ತಿನಲ್ಲಿ ಸುಚಿತ್ರಾ ಮನೆಗೆ ಹತ್ತಿರ ಹೋಗಿದ್ರಂತೆ ವಿಶಾಲ್. ಡೋರ್ ಟ್ಯಾಪ್ ಮಾಡಿ ನಿನ್ನ ಗಂಡ ಇಲ್ವಾ ಅಂತ ಕೇಳಿದ್ರಂತೆ. ನನ್ನ ಗಂಡ ಇಲ್ಲ ಅಂತ ಹೇಳಿದ್ರು ಕೂಡ ಅವರು ಮನೆಗೆ ಏಕಾಏಕಿ ನುಗ್ಗುಬಿಟ್ರು ಅಂತ ಹೇಳಿ ಸುಚಿತ್ರಾ ಹೇಳಿಕೊಂಡಿದ್ದಾರೆ. ವಿಶಾಲ್ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸುಚಿತ್ರಾ ಪತಿ ಕಾರ್ತಿಕ್ ಇಲ್ಲದ ವೇಳೆ ಮನೆಗೆ ನುಗ್ಗಲು ಪ್ರಯತ್ನ ಮಾಡಿದ್ರಂತೆ. ಗಾಯಕಿ ಸುಚಿತ್ರಾ ತನ್ನ ಇನ್ಸ್ಟಾದಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ. ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಟ ವಿಶಾಲ್ಗೆ ಸರಿಯಾಗಿ ಆಗಿದೆ, ಅದು ನನಗೆ ಖುಷಿ ಕೊಟ್ಟಿದೆ, ಹೀಗಂತ ಇನ್ಸ್ಟಾದಲ್ಲಿ ಬರೆದುಕೊಂಡಿದ್ದಾರೆ ಸುಚಿತ್ರಾ. ನಟ ವಿಶಾಲ್ ತನ್ನ ಸಿನಿಮಾದ ಪ್ರೆಸ್ ಮೀಟ್ ಒಂದರಲ್ಲಿ ನಡುಗೋ ಕೈಗಳಿಂದ, ಅಷ್ಟೇ ಅಲ್ಲ, ಕರ್ಮ ಅನ್ನೋದು ಬೀಚ್ ಅಂತ ಅಂದರೆ ಅದು ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಸಭ್ಯ ಪದ ಅಲ್ಲ ಅದು, ಹಾಗೆ ಇದ್ದಂಗೆ ನನಗೆ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಹಾಗಾದ್ರೆ ನಟ ವಿಶಾಲ್ ಮೇಲೆ ಯಾಕೆ ಈ ಆರೋಪ? ಸುಚಿತ್ರಾ ಒಬ್ಬ ಗಾಯಕಿ, ವಿವಾದಾತ್ಮಕ ಹೇಳಿಕೆಯಿಂದಲೇ ಸುದ್ದಿಯಾಗಿರುವಂತಹ ಗಾಯಕಿ ಆಕೆ. ತನ್ನ ಗಂಡ ಕಾರ್ತಿಕ್ ವಿರುದ್ಧವೂ ಆರೋಪ ಮಾಡಿದ್ರು. ಅಂದ್ರೆ ಈ ಗಾಯಕಿ ಸುಚಿತ್ರಾಗೆ ಇದೇ ಕಾಯಕ ಅಂತೆ. ತನ್ನ ಗಂಡನ ವಿರುದ್ಧವೂ ಇದೇ ತರ ಆರೋಪ ಮಾಡಿದ್ರಂತೆ. ಗಂಡ ಮಾತ್ರವಲ್ಲ, ಹಲವು ಸೆಲೆಬ್ರಿಟಿಗಳ ಮೇಲೂ ಕೂಡ ಆರೋಪ ಮಾಡಿದ್ದ ಗಾಯಕಿ ಸುಚಿತ್ರಾ ತನ್ನ ಇನ್ಸ್ಟಾದಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ. ಸೊ ಇದು ತನಿಖೆಯಾಗಬೇಕು. ಸುಚಿತ್ರಾಗೆ ಪಬ್ಲಿಸಿಟಿಯ ಗೀಳಿತ್ತ? ಸುಚಿತ್ರಾ ಯಾಕೆ ಹಿಂಗೆ ಮಾಡಿದ್ರು? ವಿಶಾಲ್ ಹೆಸರಲ್ಲಿ ಆರೋಪ ಮಾಡಿದ್ರೆ ನನಗೊಂದಷ್ಟು ಪಬ್ಲಿಸಿಟಿ ಸಿಗುತ್ತೆ ಅನ್ನುವಂಥ ಉದ್ದೇಶದಲ್ಲೇ ಸುಚಿತ್ರಾ ಈ ತರಹದ ಕೆಲಸ ಮಾಡಿದ್ರ? ಈ ಹಿಂದೆ ಹಲವು ಸೆಲೆಬ್ರಿಟಿಗಳ ವಿರುದ್ಧವೂ ಕೂಡ ಇದೇ ತರಹದ ಆರೋಪವನ್ನು ಮಾಡಿದ್ರಂತೆ ಸುಚಿತ್ರಾ. ಅಷ್ಟೇ ಯಾಕೆ, ತನ್ನ ಸ್ವಂತ ಗಂಡನ ಮೇಲೆಯೂ ಕೂಡ ಇದೇ ತರಹದ ಆರೋಪವನ್ನು ಮಾಡಿದ್ರು. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆರೋಪಗಳನ್ನು ಮಾಡೋದು, ಲೈಕ್ಸ್ಗಳನ್ನು ಪಡೆಯೋದು, ವ್ಯೂವರ್ಸ್ಗಳನ್ನು ಪಡೆಯೋದು, ಕಾಮೆಂಟ್ಸ್ಗಳನ್ನು ಹಾಕಿಸಿಕೊಳ್ಳೋದು, ಒಂದಷ್ಟು ಸಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ತರಹದ ಪ್ರಯತ್ನಕ್ಕೆ ಇಳಿತಾ ಇದ್ರ ಗಾಯಕಿ ಸುಚಿತ್ರಾ ಎನ್ನುವಂತಹ ಹಲವು ಅನುಮಾನಗಳು ಕೂಡ ಸೃಷ್ಟಿಯಾಗಿದೆ. ಪಾಪ ವಿಶಾಲ್ ಪ್ರೆಸ್ ಮೀಟ್ನಲ್ಲಿ ನಡುಗೋ ಕೈಗಳಿಂದ ಮಾಡಿದಂತಹ ಪ್ರೆಸ್ ಮೀಟ್ನ ದೃಶ್ಯ ಇಡೀ ಪ್ರಪಂಚ ನೋಡಿದೆ. ಪಾಪ ಈ ವ್ಯಕ್ತಿಗೆ ಏನಾಯಿತು? ಒಳ್ಳೆಯ ನಟ, ಉತ್ತಮ ನಟ, ಈ ತರಹದ ಆರೋಗ್ಯದ ಪರಿಸ್ಥಿತಿ, ಈ ತರಹದ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರಲ್ಲ ಅಂತ ಹೇಳಿ ನಾವೇ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಅದಾದ ನಂತರ ಒಂದಷ್ಟು ಟ್ರೀಟ್ಮೆಂಟನ್ನು ಕೂಡ ಪಡಿತಾ ಇದ್ರು. ಆ ವೈದ್ಯರು ಕೂಡ ಸಲಹೆ ಕೊಟ್ಟರು, ಟ್ರೀಟ್ಮೆಂಟ್ ಪಡೆದ್ರೆ ಮಾತ್ರ ಡಿಸ್ಚಾರ್ಜು ಅಂತ. ಆ ಮಟ್ಟಿಗೆ ಅವರ ಆರೋಗ್ಯ ಸ್ಥಿತಿ ಹೋಗಿತ್ತು. ಸೊ ಇಂತಹ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ನೋಡಿಯೂ ಕೂಡ ಹಂಗಾಗಿದ್ದು ಒಳ್ಳೇದಾಯಿತು ಅಂತ ಹೇಳ್ತಾರಲ್ಲ, ಇದು ಒಂಥರ ಸಾವಿನ ಮನೆಯಲ್ಲಿ ಬೀಡಿ ಸೇದಿರೋ ಥರದ ಮ್ಯಾಟ್ರ್ ಇದು. ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸಂದರ್ಭ, ಆ ವ್ಯಕ್ತಿಯ ಆರೋಗ್ಯದ ಬಗ್ಗೆ ಮಾತನಾಡೋದಿದೆಯಲ್ಲ, ಇದೊಂಥರ ವಿಕೃತ. ಅದು ಯಾರೇ ಆಗಿರಲಿ, ಎಷ್ಟೇ ಕೆಟ್ಟವನೇ ಆಗಿರಲಿ, ಆದರೆ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಈ ತರಹದ ವ್ಯಂಗ್ಯ ಆಡುವಂತಹದ್ದು, ಈ ಥರ ನೆಗೆಟಿವ್ ಆಗಿ ಮಾತನಾಡುವಂತಹದ್ದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡಂತಹ ಗಾಯಕಿಗೆ ಇದು ಸಮಂಜಸವಲ್ಲ ಎನ್ನುವಂತಹ ರೀತಿಯಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ನೆಟ್ಟಿಗರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. You fans are so cheap. You all are all feeling sorry for Vishal today. I'll tell you what happened many years back. கார்த்திக் மாதிரி ஒரு கழுதை அப்போ புருஷன் சொல்லி வீட்டில் உட்காரும்ல, அப்பப்போ எஞ்சி ஓடி போயிடும், எங்கே போகணுன்னே தெரியாது. ஒரு நாள் அந்த கழுதை இல்லாத போது டோர் பெல் ரிங் அடிக்குது.
நான் டபுள் டோர் அது திறந்து பார்த்தா விஷால் நிற்கிறான். கண்ணெல்லாம் எல்லோ, பல்லெல்லாம் எல்லோ, கையில் ஒரு வைன் பாட்டில். கார்த்திக் இல்லை? இல்லை. கேன் ஐ கம் இன்? நோ, ஐ வாண்ட் டு கிவ் திஸ் வைன். கார்த்திக் குமார் இல்லாத டைம் பார்த்து எனக்கு வைன் கொடுக்க வர. கார்த்திக் குமார் அப்படியே டவுன் த ரோட் கௌதம் மேனன் ஆஃபீஸில் தான் இருக்கான், அங்கே போய் அவனுக்கு கொடுங்க அப்படின்னு. ஓஹோ அப்படின்னு திரும்பிச்சு. போடா பொக்கத்தை புண்டாமவனே அப்படின்னு. என்ன ஏதோ சொன்னீங்களா? இல்லை இல்லை, இங்கே ஒரு பூனை அடிக்கடி எங்கள் வீட்டு வாசலில் வந்து மூத்திரம் ஊற்றிட்டு போயிடும், அது திட்டினேன், நீங்கள் போங்க அப்படின்னு. இதுதான் உங்கள் விஷால். இனிமே ப்ரே பண்ணுங்க, நல்லா ப்ரே பண்ணுங்க. அவருக்கு அந்த வைன் பாட்டில் பிடிச்சிட்டு இருந்தா அதே கை தான் இப்போ நடுங்குது. எனக்கு சந்தோஷம் பார்க்கறதுக்கு. யூ ஃபேன்ஸ் ஆர் சோ சீப். யூ ஆர் ஆல் ஃபீலிங் சாரி ஃபார் விஷால்.